ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ CS ಟ್ಯುಟೋರಿಯಲ್. ಇವತ್ತಿನ ಒಂದು ವಿಡಿಯೋನಲ್ಲಿ ಫಸ್ಟ್ PU ಕಂಪ್ಯೂಟರ್ ಸೈನ್ಸ್ ಚಾಪ್ಟರ್ 11 ಸೋಷಿಯಲ್ ಇಂಪ್ಯಾಕ್ಟ್ ಬಗ್ಗೆ ಕಂಪ್ಲೀಟ್ ಚಾಪ್ಟರ್ ಡಿಸ್ಕ್ರಿಪ್ಷನ್ನ ನೋಡ್ಕೊಂಡು ಬರೋಣ. ಸೋಷಿಯಲ್ ಇಂಪ್ಯಾಕ್ಟ್ಸ್ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಜನ್ರೇಷನ್ ಎಷ್ಟು ಅಪ್ಡೇಟ್ ಆಗಿದೆ ಅಂತ. ಇವತ್ತು ನಾವು ಇಷ್ಟು ಈಸಿ ಆ್ಯಂಡ್ ಫಾಸ್ಟರ್ ಲೈಫ್ನ ಲೆಡ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇನ್ ರೀಸನ್ ಬಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ ವರ್ಕ್ ಆಗಬೇಕು ಅಂದರೆ ಅದಕ್ಕೆ ಸಪೋರ್ಟಿವ್ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ನ ಬಳಸ್ತಾ ಇದ್ದೀವಿ. ಈ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ನ ಇಷ್ಟೊಂದು ವೈಡಾಗಿ ಯೂಸ್ ಆಗ್ತಾ ಇರೋದು, ವೈರ್ಲೆಸ್ ಆಗಿ ಡೇಟಾ ಕಮ್ಯುನಿಕೇಟ್ ಆಗಲಿಕ್ಕೆ ಬಳಸ್ತಾ ಇರೋದು ಮೊಬೈಲ್ ಫೋನ್ ಮತ್ತು ಕಂಪ್ಯೂಟರ್ಸ್ನಿಂದ. ವೈ ಡಿಡ್ ದ ಡಿಜಿಟಲ್ ಟೆಕ್ನಾಲಜಿ ಬಿಕಮ್ ಸೋ ವೈಡ್ ಸ್ಪ್ರೆಡ್? ಹೆಚ್ಚೆಚ್ಚು ಮೊಬೈಲ್ ಫೋನು, ಸ್ಮಾರ್ಟ್ಫೋನ್ಸು, ಲ್ಯಾಪ್ಟಾಪ್ಸ್ಗಳನ್ನು ಬಳಸ್ತಾ ಇರೋ ಕಾರಣ ಇವತ್ತು ಟೆಕ್ನಾಲಜಿ ಅನ್ನೋದು ತುಂಬಾ ಅಪ್ಡೇಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಮೇನ್ ರೀಸನ್ ಇದೆ ಅಂತ ಹೇಳ್ಬೋದು. ಟೆಕ್ನಾಲಜಿನ ಬಳಸ್ತಾ ವೈರ್ಲೆಸ್ ಕಮ್ಯುನಿಕೇಷನ್ ಇರೋದ್ರಿಂದ, ನಾವು ಹೆಚ್ಚೆಚ್ಚು ಅಪ್ಡೇಟ್ ಆಗ್ತಾ ಇರೋದ್ರಿಂದ, ಹೆಚ್ಚೆಚ್ಚು ಎಲ್ಲರೂ ಮೊಬೈಲ್ ಫೋನ್ಸ್ಗಳನ್ನು ಬಳಸ್ತಾ ಇರೋದ್ರಿಂದ ಟೆಕ್ನಾಲಜಿ ಅನ್ನೋದು ತುಂಬಾ ವೈಡ್ ಸ್ಪ್ರೆಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಡಿಜಿಟಲ್ ಫುಟ್ ಪ್ರಿಂಟ್ ಬಗ್ಗೆ ನೋಡೋದಾದರೆ, ಈ ಡಿಜಿಟಲ್ ಫುಟ್ ಪ್ರಿಂಟ್ ಬಗ್ಗೆ ಹೇಳೋದಂದರೆ, ನಾವು ಏನು ವೆಬ್ಸೈಟ್ಗಳನ್ನು ವಿಸಿಟ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತೀವಿ, ಇನ್ಫಾರ್ಮೇಷನ್ಗಳನ್ನು ಸರ್ಚ್ ಮಾಡ್ತೀವಿ, ಅದರ ಬೇಸಿಸ್ ಮೇಲೆ ನಮ್ಮ ಫುಟ್ ಪ್ರಿಂಟ್ಸ್ ಕ್ರಿಯೇಟ್ ಆಗಿರುತ್ತೆ. ಅದನ್ನೇ ನಾವು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ಸ್. ಈ ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ಸಲ್ಲಿ ನಮಗೆ 2 ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಆ್ಯಕ್ಟಿವ್, ಮತ್ತೊಂದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಇನ್ನು ಆ್ಯಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಬಗ್ಗೆ ಹೇಳೋದಾದರೆ, ನಮಗೆ ಗೊತ್ತಿದ್ದು ಅಂದರೆ ನೋಯಿಂಗ್ಲಿ ನಾವು ಕೆಲವೊಂದಿಷ್ಟು ನೆಸೆಸಿಟಿ ಆಧಾರದ ಮೇಲೆ ವೆಬ್ಸೈಟ್ಗಳನ್ನು, ಇನ್ಫಾರ್ಮೇಷನ್ಗಳನ್ನು, ವೆಬ್ ಪೇಜಸ್ಗಳನ್ನು ವಿಸಿಟ್ ಮಾಡಿರ್ತೀವಿ. ಅದರ ಬೇಸಿಸ್ ಮೇಲೆ ನಮಗೆ ಹೆಚ್ಚೆಚ್ಚು ಇನ್ಫಾರ್ಮೇಷನ್ ಆನ್ಲೈನಲ್ಲಿ ತೋರಿಸ್ತಾ ಹೋದರೆ ಅದನ್ನು ನಾವು ಆ್ಯಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತಾ ಇದ್ದೀವಿ. ಇನ್ನು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಬಗ್ಗೆ ಹೇಳೋದಾದರೆ, ನಮಗೆ ಗೊತ್ತಿಲ್ಲದೆ ಅಂದರೆ ಅನ್ಇಂಟೆನ್ಷನಲಿ, ಅನ್ನೋಯಿಂಗ್ಲಿ ನಾವು ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು, ವೆಬ್ ಪೇಜಸ್ಗಳನ್ನು ಅಥವಾ ಇನ್ಫಾರ್ಮೇಷನ್ಗಳನ್ನು ಸಬ್ಮಿಟ್ ಮಾಡಿದರೆ ಅದರ ಆಧಾರದ ಮೇಲೆ ಇನ್ಫಾರ್ಮೇಷನ್ಸ್ ಕ್ರಿಯೇಟ್ ಆಗ್ತಾ ಹೋದ್ರೆ ಆನ್ಲೈನಲ್ಲಿ, ಅದನ್ನು ನಾವು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತೇಳಿ ಕರಿತಾ ಇದ್ದೀವಿ. ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್. ನೆಟಿಸನ್ ಅಂದರೆ ಎ ಪರ್ಸನ್ ಹೂ ಈಸ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ಇಂಟರ್ನೆಟ್ ಆರ್ ಆನ್ಲೈನ್ ಕಮ್ಯುನಿಟಿ. ಈ ನೆಟಿಸನ್ ಅನ್ನೋದು ಈ ಇಂಟರ್ನೆಟ್ ಮತ್ತು ಸಿಟಿಸನ್ ಅನ್ನೋ ವರ್ಡ್ ಕಾಂಬಿನೇಷನ್ಸಿಂದ ನೈಟಿಸನ್ ಅನ್ನೋ ವರ್ಡನ್ನು ಮಾಡಿರ್ತಾರೆ. ಯಾರೆಲ್ಲ ಇಂಟರ್ನೆಟ್ಟಲ್ಲಿ ಹೆಚ್ಚಾಗಿ ಆ್ಯಕ್ಟಿವ್ ಆಗಿರ್ತಾರೋ ಅವರನ್ನು ನಾವು ನೆಟಿಸನ್ ಅಂತ ಹೇಳಿ ಕರಿತಾ ಇದ್ದೀವಿ. ಯಾರೆಲ್ಲ ನೆಟಿಸನ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೀವಿ, ಕೆಲವೊಂದಿಷ್ಟು ಥಿಂಗ್ಸನ್ನು ಫಾಲೋ ಮಾಡಬೇಕು ಆಗುತ್ತೆ. ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ಡೇಟಾ ಪ್ರಾಕ್ಟೀಸನ್ನು ಮಾಡಬೇಕು. ಅದೇ ರೀತಿ ಎಥಿಕ್ಸನ್ನು ಫಾಲೋ ಮಾಡಬೇಕು, ಸೋಷಲ್ ರೆಸ್ಪಾನ್ಸಿಬಿಲಿಟೀಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇರೋದನ್ನೇ ನಾವು ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಟ್ ಎಟಿಕ್ವಿಟೀಸ್. ಇಂಟರ್ನೆಟ್ನ ಬಳಸಿ ಇನ್ಫಾರ್ಮೇಷನ್ನ ನೋಡುವಾಗ ನಾವು ಪಾಲಿಸಬೇಕಾದಂತಹ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ನೆಟ್ ಎಟಿಕ್ವಿಟೀಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸಮ್ ಆಫ್ ದ ನೆಟ್ ಎಟಿಕ್ವಿಟೀಸ್ ಅನ್ನೋದಾದರೆ, ಮೊದಲನೇದು ಬಿ ಎಥಿಕಲ್ ಅಂದರೆ ನೈತಿಕತೆಯನ್ನು ಪಾಲಿಸುವಂಥದ್ದು. ಬಿ ರೆಸ್ಪೆಕ್ಟ್ಫುಲ್ ಗೌರವಿತವಾಗಿ ನಡೆದುಕೊಳ್ಳುವಂಥದ್ದು. ಥರ್ಡ್ ಒನ್ ಬಿ ರೆಸ್ಪಾನ್ಸಿಬಲ್ ಜವಾಬ್ದಾರಿತವಾಗಿ ಇರುವಂಥದ್ದನ್ನು ನಾವು ನೆಟ್ ಎಟಿಕ್ವಿಟೀಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಥಿಕಲ್ ಅಂದರೆ ಬೇರೆಯವರ ಒಂದು ಇನ್ಫಾರ್ಮೇಷನ್ನ ನಾವು ಯೂಸ್ ಮಾಡುವಾಗ ಅವರ ಗಮನಕ್ಕೆ ತಂದು ಪರ್ಮಿಷನ್ ತೊಗೊಂಡು ಯೂಸ್ ಮಾಡುವಂಥದ್ದು, ನೈತಿಕತೆಯನ್ನು ಪಾಲಿಸಬೇಕು. ಹಾಗೆ ಇನ್ಫಾರ್ಮೇಷನ್ ಶೇರ್ ಮಾಡುವಾಗ ಇಂಪಾರ್ಟೆಂಟ್ ಇರುವಂಥದ್ದು ಅಂದರೆ ನಿಜವಾಗಿರುವಂಥ ಇನ್ಫಾರ್ಮೇಷನ್ಗಳನ್ನು ನಾವು ಶೇರ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಆ ರೀತಿಯಾಗಿ ನಾವು ಎಥಿಕಲ್ ಆಗಿರಬೇಕು. ನಂತರ ಬಿ ರೆಸ್ಪೆಕ್ಟ್ಫುಲ್, ಬೇರೆಯವರ ಕಮ್ಯುನಿಟಿಯ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಅವರ ಒಂದು ಆಸ್ಪೆಕ್ಟ್ಸನ್ನು ನಾವೇನು ಮಾಡಬೇಕಾಗತ್ತೆ, ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಅನ್ನೋದು ಬಿ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ರೆಸ್ಪಾನ್ಸಿಬಲ್ ಅಂದರೆ ನಾವು ಬೇರೆಯವರ ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡುವಾಗ ಅಥವಾ ಆನ್ಲೈನಲ್ಲಿ ಇನ್ಫಾರ್ಮೇಷನ್ನ ಟ್ರಾನ್ಸಾಕ್ಟ್ ಮಾಡುವಾಗ ರೂಮರ್ಸ್ಗಳಿಗೆ ಕಿವಿ ಕೊಡದೆ ಟ್ರಸ್ಟ್ ವರ್ತಿ ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು. ರೂಮರ್ಸ್ಗಳನ್ನು ಅಟೆನ್ಷನ್ ಮಾಡದೆ ನಾವು ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು ಅನ್ನೋದು ಬಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಕಮ್ಯುನಿಕೇಷನ್ ಎಟಿಕ್ವಿಟೀಸ್ ಅಂದರೆ ನಾವು ಆನ್ಲೈನಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಒಂದು ಪರ್ಸನಿಂದ ಮತ್ತೊಂದು ಪರ್ಸನಿಗೆ ಏನಾದರೂ ಕಮ್ಯುನಿಕೇಷನ್ ನಡೆಸುವಾಗ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದನ್ನೇ ನಾವು ಕಮ್ಯುನಿಕೇಷನ್ ಎಟಿಕ್ವಿಟೀಸ್ ಅಂತಿದ್ದೀವಿ. ಮೇಯ್ನಾಗಿ ನಮಗೆ 3 ರೀತಿಯಾದಂಥ ಎಟಿಕ್ವಿಟೀಸ್ ಇದೆ. ಮೊದಲನೇದು ಬಿ ಪ್ರಿಸೈಸ್, ಎರಡನೇದು ಬಿ ಪೊಲೈಟ್, ಮತ್ತೊಂದು ಬಿ ಕ್ರೆಡಿಬಲ್ ಅಂತೇಳಿ.
ಏನಿದು ಬಿ ಪ್ರಿಸೈಸ್ ಅಂತ ಅಂದರೆ ನಾವು ಅಮೂಲ್ಯವಾಗಿರುವಂಥದ್ದು, ಅಂದರೆ ನಮ್ಮ ಟೈಮನ್ನು ನಾವು ಅನ್ನೆಸೆಸರಿ ವೇಸ್ಟ್ ಮಾಡದೆ, ಕಮೆಂಟ್ಸ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡದೆ ಅಥವಾ ಯೂಸ್ ಇಲ್ದಿರೋ ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡದೇ ಇರುವಂಥದ್ದನ್ನು ನಾವು ಬಿ ಪ್ರಿಸೈಸ್ ಅಂತ ಕರಿತಿದ್ವಿ. ಅದೇ ರೀತಿ ಬಿ ಪೊಲೈಟ್. ನಾವು ಆನ್ಲೈನಲ್ಲಿ ಬೇರೆಯೊಬ್ಬರ ಜೊತೆಗೆ ಮಾತಾಡ್ತಿದ್ವಿ ಅಂದರೆ ಪೊಲೈಟಾಗಿ ನಡ್ಕೋಬೇಕು. ಅಗ್ರೆಸಿವ್ ಅಂದರೆ ಸಿಟ್ಟು ರೀತಿಯಲ್ಲಿ, ಜಗಳ ಮಾಡೋ ರೀತಿಯಲ್ಲಿ ನಡ್ಕೋಬಾರ್ದು ಅನ್ನೋದು ಬಿ ಪೊಲೈಟ್ ಆಗಿರುತ್ತೆ. ಅದೇ ರೀತಿ ಬಿ ಕ್ರೆಡಿಬಲ್ ಅಂತಂದರೆ ವಿ ಶುಡ್ ಬಿ ಅವೇರ್ ವೈಲ್ ಕಮೆಂಟಿಂಗ್ ಆರ್ ರಿಪ್ಲೈಯಿಂಗ್ ಟು ಸಮ್ ಅದರ್ಸ್ ವಿಡಿಯೋಸ್ ಮತ್ತು ಫೋಟೋಸ್ಗಳಿಗೆ ಬೇರೆಯವ್ರ ಜೊತೆಗೆ ಕಮೆಂಟ್ ಮಾಡುವಾಗ ನಂಬಿಕಸ್ಥರ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ಬಿ ಕ್ರೆಡಿಬಲ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಎಟಿಕ್ವಿಟೀಸ್. ಇದುವರೆಗೂ ನಾವು ನೆಟ್ ಎಟಿಕ್ವಿಟೀಸ್ ನೋಡಿದ್ವಿ ಮತ್ತು ಕಮ್ಯುನಿಕೇಷನ್ ಎಟಿಕ್ವಿಟೀಸ್ ನೋಡಿದ್ವಿ. ಅದೇ ರೀತಿ ಸೋಷಿಯಲ್ ಮೀಡಿಯಾ ಎಟಿಕ್ವಿಟೀಸ್ ಅಂದರೆ ನಾವು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ವೆಬ್ಸೈಟ್ಗಳನ್ನು, ಅಪ್ಲಿಕೇಶನ್ಸ್ಗಳನ್ನು ಬಳಸ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅನ್ನೋದು ಸೋಷಿಯಲ್ ಮೀಡಿಯಾ ಎಟಿಕ್ವಿಟೀಸ್ ಆಗಿರುತ್ತೆ. ಇದರಲ್ಲಿ 2 ರೀತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಒಂದು ಬಿ ಸೆಕ್ಯೂರ್ ಮತ್ತು ಬಿ ರಿಲಯಬಲ್ ಅಂತ ಹೇಳಿ. ಬಿ ಸೆಕ್ಯೂರ್ ಅಂದರೆ ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳನ್ನು ಬಳಸುವಾಗ ನಮ್ಮದೇ ಆದ ಪಾಸ್ವರ್ಡ್ಗಳನ್ನು ಮುಖಾಂತರ ನಮ್ಮ ಸೇಫರ್ ಸೈಡ್ ಅಂದರೆ ಸೆಕ್ಯೂರಿಟಿಯನ್ನು ನಾವು ನೋಡ್ಕೋಬೇಕಾಗತ್ತೆ. ಆ ರೀತಿಯಾಗಿ ನಮ್ಮ ಡೇಟಾ ಆಗಿರ್ಬೋದು, ಇನ್ಫಾರ್ಮೇಷನ್ನ ಸೆಕ್ಯೂರ್ ಮಾಡ್ಕೋಬೇಕು ಆನ್ಲೈನಲ್ಲಿ ಅನ್ನೋದಾಗಿರುತ್ತೆ. ದಟ್ ಈಸ್ ಬಿ ಸೆಕ್ಯೂರ್. ಇನ್ನೊಂದು ಬಿ ರಿಲಯಬಲ್ ಅಂದರೆ ಆನ್ಲೈನಲ್ಲಿ ನಾವು ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡ್ತಿದ್ದೀವಿ ಅಂದರೆ ಅದು ಫೇಕ್ ನ್ಯೂಸ್ ಆಗಿರಬಾರ್ದು, ಪ್ರಾಂಪ್ಟ್ ಆಗಿರಬೇಕು, ಟ್ರಸ್ಟ್ ವರ್ತಿ ಆಗಿರಬೇಕು, ರಿಲಯಬಲ್ ಆಗಿರಬೇಕು ಅನ್ನೋದು ಬಿ ರಿಲಯಬಲ್ ಆಗಿರುತ್ತೆ. ಡೇಟಾ ಪ್ರೊಟೆಕ್ಷನ್ ಅಂದರೆ ಇನ್ಫಾರ್ಮೇಷನ್ನ ಆನ್ಲೈನಲ್ಲಿ ಪ್ರೊಟೆಕ್ಟ್ ಮಾಡುವಂಥ ವೇಯನ್ನು ನಾವು ಡೇಟಾ ಪ್ರೊಟೆಕ್ಷನ್ ಅಂತ ಕರಿತಾ ಇದ್ದೀವಿ. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಗೊತ್ತಾದರೆ ಹಾರ್ಮ್ ಆಗುತ್ತೆ, ಅನ್ಫೇರ್ನೆಸ್ ಆಗುತ್ತೆ, ಇನ್ಕನ್ವೀನಿಯನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾವು ಸೆನ್ಸಿಟಿವ್ ಡೇಟಾ ಅಂತಿದ್ದೀವಿ. ಫಾರ್ ಎಕ್ಸಾಂಪಲ್ ಯಾವೆಲ್ಲ ನಾವು ಸೆನ್ಸಿಟಿವ್ ಡೇಟಾ ಅಂತ ಕರಿಬೋದು ಅಂದರೆ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಬೇರೆ ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು. ಈ ರೀತಿ ಇನ್ಫಾರ್ಮೇಷನ್ಗಳನ್ನು ನಾವು ಸೆನ್ಸಿಟಿವ್ ಡೇಟಾ ಅಂತಿದ್ದೀವಿ. ಅವುಗಳನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ತಿದ್ವಿ ಅಂದರೆ ಥ್ರೂ ದ ಪಾಸ್ವರ್ಡ್ ಅಥವಾ ಎನ್ಕ್ರಿಪ್ಷನ್ ಅಥೆಂಟಿಕೇಷನ್ ಮುಖಾಂತರ ನಾವು ಡೇಟಾವನ್ನು ಆನ್ಲೈನಲ್ಲಿ ಪ್ರೊಟೆಕ್ಟ್ ಮಾಡುವಂಥದ್ದನ್ನು ನಾವು ಡೇಟಾ ಪ್ರೊಟೆಕ್ಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. IPR ಸ್ಟ್ಯಾಂಡ್ಸ್ ಫಾರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಆಗಿರುತ್ತೆ. ಈ ಒಂದು ಪ್ರಾಪರ್ಟಿ ರೈಟು ಯಾರೆಲ್ಲ ಹೊಸದಾಗಿ ಇನ್ವೆನ್ಷನ್ಸ್ಗಳನ್ನು ಮಾಡ್ತಾರೆ, ಲಿಟ್ರರಿಯನ್ನು ಬರೀತಾರೆ, ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಫೈಂಡ್ ಮಾಡ್ತಾರೆ, ಅವರಿಗೆ ಸಿಗ್ತಿರುವಂಥ ಒಂದು ಲೈಸೆನ್ಸನ್ನು ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ರೈಟ್ ಅಂದರೆ ನಾವು ಯಾರು ಹೊಸದಾಗಿ ಇನ್ವೆನ್ಷನ್ಸ್ಗಳನ್ನು ಮಾಡಿರ್ತಾರೆ ಅವ್ರದ್ದೇ ಆದ ಫೀಲ್ಡ್ಗಳಲ್ಲಿ, ಅಥವಾ ಫೋಟೋಗ್ರಫಿ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅವ್ರಿಗೆ ಸಿಗ್ತಿರುವಂಥ ಒಂದು ಓನ್ ಪರ್ಮಿಟೆಡ್ ಲೈಸೆನ್ಸನ್ನು ನಾವು ಕಾಪಿರೈಟ್ ಅಂತ ಕರಿತಾ ಇದ್ದೀವಿ. ಇವರಿಗೆ ಮಾತ್ರ ಏನು ಅಥಾರಿಟಿ ಇರುತ್ತೆ ಅಂದರೆ ಅವರ ಓನ್ ವರ್ಕ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಥಾರಿಟಿ ಅಥವಾ ರಿಪ್ರೊಡ್ಯೂಸ್ ಮಾಡುವಂಥ ಅಥಾರಿಟಿ ಆಗಿರ್ಬೋದು, ಮಾಡಿಫಿಕೇಷನ್ ಮಾಡುವಂಥದ್ದು ಇವ್ರಿಗೆ ಮಾತ್ರ ಇರುತ್ತೆ. ಈ ರೀತಿಯಾಗಿರೋದನ್ನು ನಾವು ಕಾಪಿರೈಟ್ ಲೈಸೆನ್ಸ್ ಅಂತಿದ್ದೀವಿ. ಈ ರೀತಿ ಇರುವಂತಹ ಲೈಸೆನ್ಸ್ಡ್ ಕಾಪಿ ಇನ್ಫಾರ್ಮೇಷನ್ನ ನಾವು ಬೇರೆಯವರು ಬಳಸಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಕಾಪಿರೈಟ್ ಲೈಸೆನ್ಸ್ ಅಥವಾ IPR ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದು ಪೇಟೆಂಟ್ ಅಂತ ಹೇಳಿ. ಈ ಪೇಟೆಂಟ್ ಅನ್ನೋದು ಕೂಡ ಹೊಸದಾಗಿ ಏನೆಲ್ಲ ಇನ್ವೆನ್ಷನ್ ಮಾಡಿರ್ತಾರೆ ಅವ್ರದ್ದೇ ಒಂದು ಓನ್ ಕಂಟೆಂಟಲ್ಲಿ ಅವರಿಗೆ ಕೊಡುವಂಥದ್ದು ಒಂದು ಲೈಸೆನ್ಸನ್ನು ನಾವು ಪೇಟೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಈ ಒಂದು ಪೇಟೆಂಟನ್ನು ನಾವು 20 ವರ್ಷದವರೆಗೆ ಮಾತ್ರ ಅವೈಲಬಲ್ ಇರುತ್ತೆ. ಆಫ್ಟರ್ 20 years ದ ಪ್ರಾಡಕ್ಟ್ ಯಾವುದನ್ನು ಅವರು ಯೂಸ್ ಯಾವುದಕ್ಕೆ ಪೇಟೆಂಟನ್ನು ತೊಗೊಂಡಿರ್ತಾರೆ, ಇನ್ಫಾರ್ಮೇಷನಿಗೆ ಆಗಿರ್ಬೋದು, ಇನ್ವೆನ್ಷನ್ ಆಗಿರ್ಬೋದು, ಅದನ್ನು ಆಫ್ಟರ್ 20 years ನಾವು ಫ್ರೀಯಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕ್ ಇನ್ಕ್ಲೂಡ್ಸ್ ಎನಿ ವಿಜುವಲ್ ಸಿಂಬಲ್, ವರ್ಡ್, ನೇಮ್, ಡಿಸೈನ್, ಸ್ಲೋಗನ್, ಲೇಬಲ್ ಎಕ್ಸೆಟ್ರಾ. ಓನ್ ಬಿಸ್ನೆಸ್ಗಳನ್ನು ಏನು ಮಾಡ್ತಿರ್ತಾರೆ ಆ ಬಿಸ್ನೆಸ್ಗಳಿಗೆ ಅವ್ರದ್ದೇ ಆದ ಒಂದು ಐಡೆಂಟಿಗೋಸ್ಕರ ನೇಮ್ಗಳಾಗಿರ್ಬೋದು, ಸಿಂಬಲ್ಸ್ಗಳಾಗಿರ್ಬೋದು, ಸ್ಲೋಗನ್ಸ್ಗಳನ್ನು ಬಳಸಿರ್ತಾರೆ. ಆ ಬಳಸಿರುವಂಥ ಸ್ಲೋಗನ್ಸ್ಗಳಿಗೆ ಅವ್ರದ್ದೇ ಆದಂಥ ಒಂದು ಲೈಸೆನ್ಸನ್ನು ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರು ಬಳಸಿರುವಂಥ ಸಿಂಬಲ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಸ್ಲೋಗನ್ ಆಗಿರ್ಬೋದು ಬೇರೆಯವರು ಬಳಸಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿರುವಂಥ ಒಂದು IPR ಅನ್ನು ನಾವು ಟ್ರೇಡ್ ಮಾರ್ಕ್ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಬಂದು ವಯೋಲೇಷನ್ ಆಫ್ IPR. ಏನು ಇದುವರೆಗೂ ನಾವು ಲೈಸೆನ್ಸನ್ನು ನೋಡಿದ್ವಿ ಅಂದರೆ ಪೇಟೆಂಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಕಾಪಿರೈಟ್ ಆಗಿರ್ಬೋದು, ಅದನ್ನು ಉಲ್ಲಂಘನೆ ಮಾಡೋದನ್ನು ನಾವೆಂತ ಕರಿತಾ ಇದ್ವಿ? ವಯೋಲೇಷನ್. ಯಾವ ರೀತಿ ಎಲ್ಲ ಉಲ್ಲಂಘನೆ ಮಾಡ್ತಾ ಇದ್ವಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅಂದರೆ ಫಸ್ಟ್ ಒಂದು ಪ್ಯಾಲಿಗಾರಿಸಮ್, ಸೆಕೆಂಡ್ ಒನ್ ಕಾಪಿರೈಟ್ ಇನ್ಫ್ರಿಜ್ಮೆಂಟ್, ಥರ್ಡ್ ಒನ್ ಟ್ರೇಡ್ ಮಾರ್ಕ್ ಇನ್ಫ್ರಿಜ್ಮೆಂಟ್ ಅಂತ ಹೇಳಿ. ಪ್ಯಾಲಿಗಾರಿಸಮ್ ಅಂತ ಅಂದರೆ ಬೇರೆಯವರು ಇನ್ವೆಂಟ್ ಮಾಡಿರುವಂಥ ಐಡಿಯಾಸನ್ನು ಅಥವಾ ವರ್ಕನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮದೇ ಓನ್ ಅಂತ ಹೇಳಿ ಅದನ್ನು ನಾವು ಪ್ಯಾಲಿಗಾರಿಸಮ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ಕಾಪಿರೈಟ್ ಅಂದರೆ ಬೇರೆಯವರು ಇನ್ವೆಂಟ್ ಮಾಡಿರುವಂಥ ಇನ್ಫಾರ್ಮೇಷನ್ನ ವರ್ಕನ್ನು ಅವರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡಿದ್ರೆ ಅದನ್ನು ಕಾಪಿರೈಟ್ ಇನ್ಫ್ರಿಜ್ಮೆಂಟ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ಟ್ರೇಡ್ ಮಾರ್ಕ್ ಇನ್ಫ್ರಿಜ್ಮೆಂಟ್ ಅಂದರೆ ಬೇರೆಯವರ ಅಥರೈಸ್ಡ್ ಆಗಿರುವಂಥವರು ಯೂಸ್ ಮಾಡ್ತಿರುವಂಥ ಸಿಂಬಲ್ಸ್ ಅಥವಾ ಲೋಗೋಸ್ಗಳನ್ನು ಅವರ ಪರ್ಮಿಷನ್ ಇಲ್ಲದೆ ಬೇರೆ ಒಂದು ಬ್ರ್ಯಾಂಡ್ ಅಥವಾ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡಿದ್ರೆ ಅದನ್ನು ನಾವು ಟ್ರೇಡ್ ಮಾರ್ಕ್ ಇನ್ಫ್ರಿಜ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ.
ಇನ್ನು ನೆಕ್ಸ್ಟ್ ಬಂದು ಪಬ್ಲಿಕ್ ಆಕ್ಸೆಸ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ. ಇದುವರೆಗೂ ನಾವು ಬೇರೆಯವರು ಇನ್ವೆಂಟ್ ಮಾಡಿರೋ ಇನ್ವೆನ್ಷನ್ಸ್ಗಳನ್ನು ಅಥವಾ ವರ್ಕ್ಸ್ಗಳನ್ನು ಯೂಸ್ ಮಾಡೋಕ್ಕಾಗದೇ ಇರುವಂಥ ಲೈಸೆನ್ಸ್ಗಳನ್ನು ನೋಡಿದ್ವಿ. ಅದೇ ರೀತಿ ಇವಾಗ ಬೇರೆಯವರು ಇನ್ವೆಂಟ್ ಮಾಡಿರುವ ಥಿಂಗ್ಸ್ಗಳನ್ನು ನಾವು ರೀಪ್ರೊಡ್ಯೂಸ್ ಮಾಡುವುದು ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ರ ಬಗ್ಗೆ ತಗೊಳ್ಳುವಂಥ ಜನರಲ್ ಅಥವಾ ಪಬ್ಲಿಕ್ ಲೈಸೆನ್ಸ್ಗಳನ್ನು ನಾವು ನೋಡೋದಾದರೆ ಎರಡಿದೆ. ಒಂದು GNU ಜನರಲ್ ಪಬ್ಲಿಕ್ ಲೈಸೆನ್ಸ್ ಅಂತ, ಮತ್ತೊಂದು ಕಾಮನ್ ಕ್ರಿಯೇಟಿವ್ ಲೈಸೆನ್ಸ್ ಅಂತ ಹೇಳಿ. ನ್ಯೂ ಅಥವಾ ಜನರಲ್ ಪಬ್ಲಿಕ್ ಲೈಸೆನ್ಸ್ ಅಂದರೆ ಈ ಒಂದು ಲೈಸೆನ್ಸ್ ಅಂಡರಲ್ಲಿ ಯಾವೆಲ್ಲ ಇನ್ವೆನ್ಷನ್ಸ್ಗಳು, ಲಿಟ್ರಸಿಗಳು ಇರುತ್ತೋ ಅದನ್ನೆಲ್ಲ ಎಲ್ಲರೂ ಕೂಡ ಫ್ರೀ ಟು ಯೂಸ್ ಮತ್ತು ಕಾಪಿ, ಮಾಡಿಫೈ ಆ್ಯಂಡ್ ರೀಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದೇ ರೀತಿ ಕಾಮನ್ ಕ್ರಿಯೇಟಿವ್ ಲೈಸೆನ್ಸ್ ಅಂದರೆ ಈ ಲೈಸೆನ್ಸ್ ಅಂಡರಲ್ಲಿ ಬರುವಂಥ ಎಲ್ಲ ಇನ್ವೆನ್ಷನ್ಸ್, ಫೋಟೋಗ್ರಫೀಸ್ ಆಗಿರ್ಬೋದು, ಆಡಿಯೋ ವಿಡಿಯೋಗಳಾಗಿರ್ಬೋದು, ಎಲ್ಲವನ್ನು ಕಾಪಿ, ಮಾಡಿಫೈ, ರೀಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆದರೆ ಸಮ್ ಸರ್ಟೈನ್ ಕಂಡೀಷನ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ಅಬೌಟ್ ಕಾಮನ್ ಕ್ರಿಯೇಟಿವ್ ಲೈಸೆನ್ಸ್. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ದ ಸಾಫ್ಟ್ವೇರ್ ವಿಚ್ ಆರ್ ಅವೈಲಬಲ್ ಫಾರ್ ಫ್ರೀ ಟು ಯೂಸ್ ಆ್ಯಂಡ್ ಶೇರ್. ಯಾವೆಲ್ಲ ಸಾಫ್ಟ್ವೇರ್ಗಳು ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಮತ್ತು ಶೇರ್ ಮಾಡಲಿಕ್ಕೆ ಅವೈಲಬಲ್ ಇರುತ್ತೋ ಆ ಎಲ್ಲ ಸಾಫ್ಟ್ವೇರ್ಗಳನ್ನು ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತಾ ಇದ್ವಿ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಲೈನೆಕ್ಸ್, ಯುಬೆಂಟು ಮತ್ತು ಫೆಡೋರಾ ಆಗಿರುತ್ತೆ. ಅದೇ ರೀತಿ FOS ಟೂಲ್ಸ್ ಪ್ಯಾಕೇಜಸ್ ನೋಡೋದಾದರೆ ಲೈಬರ್ ಆಫೀಸ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಬ್ರೌಸರ್ಸ್ಗಳನ್ನು ನೋಡೋದಾದರೆ ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿದೆ. ಒಂದು ಸಾಫ್ಟ್ವೇರ್ ಪೈರಸಿ, ಇಟ್ ಅಲೋಸ್ ದ ಯೂಸ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಸಾಫ್ಟ್ವೇರ್ ಈಸ್ ಕಾಲ್ಡ್ ಸಾಫ್ಟ್ವೇರ್ ಪೈರಸಿ. ಸೊ ಸಾಫ್ಟ್ವೇರನ್ನು ರೀಡಿಸ್ಟ್ರಿಬ್ಯೂಟ್ ಏನು ಮಾಡ್ತೀವಿ ಅಥವಾ ಯೂಸ್ ಮಾಡ್ತೀವಿ ಅದನ್ನು ಸಾಫ್ಟ್ವೇರ್ ಪೈರಸಿ ಅಂತ ಕರಿತೀವಿ. ನೆಕ್ಸ್ಟ್ ಸೈಬರ್ ಕ್ರೈಮ್ ಬಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆನ್ಲೈನಲ್ಲಿ ಅಥವಾ ಡಿಜಿಟಲಿ ಯಾವ್ಯಾದರೂ ಆಕ್ಟಿವಿಟೀಸ್ ಅಫೆನ್ಸ್ಡ್ ಆಗಿದ್ದರೆ ಅಥವಾ ಫ್ರಾಡ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಅವನ್ನೆಲ್ಲ ನಾವು ಸೈಬರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರಿತಾ ಇದ್ವಿ. ಮಾಲ್ವೇರ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಅನ್ಅಥರೈಸ್ಡ್ ಯೂಸರ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮಿಗೆ ಯೂಸ್ ಮಾಡ್ತಿರುವಂತಹ ಒಂದು ಸಾಫ್ಟ್ವೇರನ್ನು ನಾವು ಮಾಲ್ವೇರ್ ಅಂತ ಕರಿತಾ ಇದ್ವಿ. ಅದೇ ರೀತಿ ನೆಕ್ಸ್ಟ್ ಹ್ಯಾಕಿಂಗು, ದ ಅನ್ಅಥರೈಸ್ಡ್ ಸಿಸ್ಟಮ್ಸ್ಗಳನ್ನು, ನೆಟ್ವರ್ಕನ್ನು ಬಳಸಿ ಏನಾದರೂ ವರ್ಕನ್ನು ಫ್ರಾಡ್ ಆ್ಯಕ್ಟಿವಿಟೀಸ್ಗಳಿಗೆ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅದನ್ನು ಹ್ಯಾಕಿಂಗ್ ಅಂತ ಹೇಳ್ತಾ ಇದ್ವಿ. ಹ್ಯಾಕಿಂಗಲ್ಲಿ ನಮಗೆ ಎರಡು ರೀತಿ ಇದೆ. ಒಂದು ವೈಟ್ ಹ್ಯಾಟ್ ಹ್ಯಾಕರ್ಸ್, ಮತ್ತೊಂದು ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳಿ. ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತಂದರೆ ಪಾಸಿಟಿವ್ ಇಂಟೆನ್ಷನಿಂದ ಅಕೌಂಟ್ಸ್ಗಳನ್ನು ಅಥವಾ ವೆಬ್ಸೈಟ್ಸ್ಗಳನ್ನು ಹ್ಯಾಕ್ ಮಾಡಿದರೆ ದಟ್ ಈಸ್ ಕಾಲ್ಡ್ ವೈಟ್ ಹ್ಯಾಟ್ ಹ್ಯಾಕರ್ಸ್. ಇನ್ನು ಅದೇ ರೀತಿ ನೆಗೆಟಿವ್ ಇಂಟೆನ್ಷನ್ಸಿಂದ ಏನಾದರೂ ಅನ್ಅಥರೈಸ್ಡ್ ಫೀಲ್ ಮಾಡುವಂಥ ಸೆನ್ಸಿಟಿವ್ ಡಾಟಾವನ್ನು ಸ್ಟೀಲ್ ಮಾಡಲಿಕ್ಕೆ ನಾವೇನಾದರೂ ಬಳಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತಾ ಇದ್ದೀವಿ. ಒಂದು ಫಿಶಿಂಗ್ ಆ್ಯಂಡ್ ಫ್ರಾಡ್ ಆ್ಯಕ್ಟಿವಿಟೀಸು. ಫಿಶಿಂಗ್ ಆ್ಯಂಡ್ ಫ್ರಾಡ್ ಆ್ಯಕ್ಟಿವಿಟೀಸ್ ಅಂತಂದರೆ ಕೆಲವೊಂದಿಷ್ಟು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ಗಳನ್ನು, ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿ ಸೆನ್ಸಿಟಿವ್ ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇರುವಂಥ ಒಂದು ಪ್ರೊಸೀಜರನ್ನು ಫಿಶಿಂಗ್ ಆ್ಯಂಡ್ ಫ್ರಾಡ್ ಇಮೇಲ್ಸ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿಯಾದಂತಹ ರ್ಯಾನ್ಸೋಮ್ವೇರ್ ಅಂತೇಳಿ, ದಿಸ್ ಈಸ್ ಅನದರ್ ಕೈಂಡ್ ಆಫ್ ಸೈಬರ್ ಕ್ರೈಮ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಈ ಒಂದು ಆ್ಯಕ್ಟಿವಿಟಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಅನ್ಅಥರೈಸ್ಡ್ ಪೀಪಲ್ಸು ಕಂಪ್ಯೂಟರ್ಸ್ಗಳನ್ನು ಹ್ಯಾಕ್ ಮಾಡಿದಾಗ ಅದನ್ನು ಬ್ಲಾಕ್ ಮಾಡುವಂಥದ್ದನ್ನು ನಾವೆಂತ ಕರಿತಾ ಇದ್ವಿ, ರ್ಯಾನ್ಸೋಮ್ವೇರ್ ಅಂತೇಳಿ ಕರಿತಾ ಇದ್ವಿ. ನೆಕ್ಸ್ಟ್ ಪ್ರಿವೆನ್ಷನ್ಸ್ ಆಫ್ ಸೈಬರ್ ಕ್ರೈಮ್. ಈ ಸೈಬರ್ ಕ್ರೈಮ್ ಆ್ಯಕ್ಟಿವಿಟೀಸನ್ನು ಹೇಗೆ ಪ್ರಿವೆಂಟ್ ಮಾಡೋದು, ಯಾವೆಲ್ಲ ಮೆಷರ್ಸ್ಗಳನ್ನು ತಗೊಳ್ಳೋದು ಅಂದರೆ ಮೊದಲನೇದಾಗಿ ಟೇಕ್ ರೆಗ್ಯುಲರ್ ಬ್ಯಾಕಪ್ ಆಫ್ ಇಂಪಾರ್ಟೆಂಟ್ ಡೇಟಾ. ಇಲ್ಲೊಂದಿಷ್ಟು ಇಂಪಾರ್ಟೆಂಟ್ ಡೇಟಾಗಳ ರೆಗ್ಯುಲರ್ ಬ್ಯಾಕಪ್ಪನ್ನು ತಗೋತಾ ಇರಬೇಕು. ಅದೇ ರೀತಿ ಎಲ್ಲ ಸಿಸ್ಟಮ್ಸ್ಗಳು ಯಾವ್ಯಾವ ಯೂಸ್ ಮಾಡ್ತೀವಿ ಅವಕ್ಕೆ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನು ಬಳಸ್ತಾ ಇರಬೇಕು. ನಂತರ ಕೆಲವೊಂದಿಷ್ಟು ಅನ್ಟ್ರಸ್ಟೆಡ್ ವೆಬ್ಸೈಟ್ಸ್ಗಳನ್ನು ವಿಸಿಟ್ ಮಾಡದೆ, ಇನ್ ಕೇಸ್ ವಿಸಿಟ್ ಮಾಡಿದ್ರು ಅದರಿಂದ ಯಾವುದೇ ರೀತಿ ಡೌನ್ಲೋಡ್ಸ್ಗಳನ್ನು ನಾವು ಮಾಡಬಾರ್ದು. ಅದೇ ರೀತಿ ಪಾಸ್ವರ್ಡ್ಗಳನ್ನು ರೆಗ್ಯುಲರಾಗಿ ಚೇಂಜ್ ಮಾಡ್ತಾ ಇರಬೇಕು ಆವಾಗಿಂದವಾಗ. ಇನ್ನು ಪಾಸ್ವರ್ಡ್ಗಳು ಸ್ಟ್ರಾಂಗ್ ಆಗಿರಬೇಕು. ಮತ್ತು ಬ್ರೌಸರ್ಸ್ಗಳನ್ನು ಬೇರೆ ಒಂದು ವೆಬ್ಸೈಟಲ್ಲಿ ನಾವು ಲಾಗಿನ್ ಆಗಿದರೆ ಅಕೌಂಟ್ಸನ್ನು, ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು, ಮತ್ತೊಂದು ಯಾವ್ದಾದ್ರು ಅಕೌಂಟನ್ನು, Gmail ID ಅಕೌಂಟನ್ನು, ಪಾಸ್ವರ್ಡ್ಗಳನ್ನು ನಾವು ಅಲ್ಲಿ ಬಿಟ್ಟು ಬರಬಾರ್ದು. ಸೇವ್ ಪಾಸ್ವರ್ಡ್ಗಳನ್ನು ಆಪ್ಷನ್ಸನ್ನು ಕ್ಲಿಕ್ ಮಾಡಬಾರ್ದು. ಅದೇ ರೀತಿ ಟ್ರಸ್ಟ್ ವರ್ತಿ ಇರುವಂತಹ ವೆಬ್ಸೈಟ್ಗಳಲ್ಲಿ ಮಾತ್ರ ಶಾಪಿಂಗ್ ಆಗಲಿ, ಬುಕ್ಕಿಂಗ್ಸ್ ಆಗಲಿ, ಟಿಕೆಟ್ ಬುಕ್ಕಿಂಗ್ಸ್ ಆಗಲಿ ಅಥವಾ ಅಪ್ಲಿಕೇಶನ್ಸ್ಗಳನ್ನಾಗಲಿ ಅಪ್ಲೋಡ್ ಮಾಡಬೇಕು, ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕು. ಈ ರೀತಿಯಾಗಿ ಪ್ರಿವೆನ್ಷನ್ಸ್ ತಗೊಳ್ಳೋದ್ರಿಂದ ನಮಗೆ ಸೈಬರ್ ಕ್ರೈಮ್ ಆ್ಯಕ್ಟಿವಿಟೀಸ್ಗಳು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತೇಳಿ ಅಥವಾ IT ಆ್ಯಕ್ಟ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಮೇಜರಾಗಿ 6 ಆ್ಯಕ್ಟ್ಸ್ಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಎನಾಕ್ಟ್ ಆ್ಯಂಡ್ ಅಮೆಂಡ್ಮೆಂಟ್ಸ್ ಆಗಿರುತ್ತೆ. ಗೈಡ್ಲೈನ್ಸ್ ಫಾರ್ ಡೇಟಾ ಪ್ರೊಟೆಕ್ಷನ್, ಎಲೆಕ್ಟ್ರಾನಿಕ್ ಗವರ್ನೆನ್ಸ್, ಸೈಬರ್ ಕ್ರೈಮ್ಸ್ ಆ್ಯಂಡ್ ಪೆನಾಲ್ಟೀಸ್, ಸೈಬರ್ ಅಪಿಲಿಯೇಟ್ ಟ್ರಿಬ್ಯುನಲ್, ಪ್ರೊಟೆಕ್ಷನ್ ಫಾರ್ ಟ್ರಾನ್ಸಾಕ್ಷನ್ಸ್. ಇನ್ಯಾಕ್ಟ್ ಆ್ಯಂಡ್ ಅಮೆಂಡ್ಮೆಂಟ್ಸ್ ಅಂದರೆ ಈ ಒಂದು ಅಮೆಂಡ್ಮೆಂಟನ್ನು 2000ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ರೀತಿ 2008ರಲ್ಲಿ ಇದನ್ನು ಅಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಮತ್ತು ಫ್ರಾಡ್ಸ್ಗಳಿಗೆ ಈ ಒಂದು ಆ್ಯಕ್ಟ್ ಅಂಡರಲ್ಲಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಅದೇ ರೀತಿ ಗೈಡ್ಲೈನ್ಸ್ ಫಾರ್ ಡೇಟಾ ಪ್ರೊಟೆಕ್ಷನ್ ಅಂತಂದರೆ ನಾವು ಆನ್ಲೈನಲ್ಲಿ ಡೇಟಾವನ್ನು ಯಾವ್ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ಯಾವೆಲ್ಲ ಡೇಟಾಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಗೈಡ್ಲೈನ್ಸ್ ನೀಡ್ತಿರುವಂಥ ಒಂದು ಆ್ಯಕ್ಟನ್ನು ನಾವು ಗೈಡ್ಲೈನ್ಸ್ ಫಾರ್ ಡೇಟಾ ಪ್ರೊಟೆಕ್ಷನ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂತ ಬಂದರೆ ನಾವು ರೆಕಗ್ನೈಸಸ್ ಆಫ್ ಎಲೆಕ್ಟ್ರಾನಿಕ್
ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ಗಳು, ಡಿಜಿಟಲ್ ಸಿಗ್ನೇಚರ್ಸ್ಗಳನ್ನು ರೆಕಗ್ನೈಸ್ ಮಾಡಲಿಕ್ಕೆ ಇರುವಂಥ ಒಂದು ಆ್ಯಕ್ಟನ್ನು ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂತ ಕರೀತಾರೆ. ಅದೇ ರೀತಿ ಸೈಬರ್ ಕ್ರೈಮ್ ಆ್ಯಂಡ್ ಪೆನಾಲ್ಟೀಸ್ ಅಂತ ಅಂದರೆ ಡಿಫೈನ್ ಸೈಬರ್ ಕ್ರೈಮ್ಸ್ ಆ್ಯಂಡ್ ಸ್ಪೆಸಿಫಿಕ್ ಪೆನಾಲ್ಟೀಸ್ ಫಾರ್ ಅಫೆನ್ಸಸ್. ಸೈಬರ್ ಕ್ರೈಮ್ಗಳು ಕಂಡುಬಂದಲ್ಲಿ ಅವುಗಳನ್ನು ಸ್ಪೆಸಿಫಿಕ್ ಸೈಬರ್ ಕ್ರೈಮ್ಗಳಿಗೆ ಇಷ್ಟಿಷ್ಟು ಪೆನಾಲ್ಟಿ ಅಂತ ಇರುತ್ತೆ. ಆ ಒಂದು ಪೆನಾಲ್ಟಿಯನ್ನು ಈ ಒಂದು ಆಕ್ಟ್ ಮುಖಾಂತರ ಅಪ್ಲೈ ಮಾಡ್ತಾರೆ. ಸೈಬರ್ ಕ್ರೈಮ್ ಆ್ಯಂಡ್ ಪೆನಾಲ್ಟಿ ಆಗಿರುತ್ತೆ. ಸೈಬರ್ ಅಪಿಲಿಯೇಟ್ ಟ್ರಿಬ್ಯುನಲ್ ಅಂದರೆ ಡಿಸ್ಪ್ಯೂಟ್ಸ್ಗಳು, ಜಗಳಗಳು ಏನಾದರೂ ಇದ್ದರೆ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಇರುವಂಥ ಒಂದು ಅಪಿಲಿಯೇಟ್ ಅಥವಾ ಒಂದು ಟ್ರಿಬ್ಯುನಲ್ ಅಂದರೆ ಅದು ಸೈಬರ್ ಕ್ರೈಮ್ ಅಪಿಲಿಯೇಟ್ ಟ್ರಿಬ್ಯುನಲ್ ಆಗಿರುತ್ತೆ. ಮತ್ತೊಂದು ಪ್ರೊಟೆಕ್ಷನ್ ಫಾರ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ, ನಾವು ಏನು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಆ ಟ್ರಾನ್ಸಾಕ್ಷನ್ಸ್ಗಳಿಗೆ ಸೆಕ್ಯೂರಿಟಿ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್, ಗೌರ್ನಮೆಂಟ್ ಅಫಿಲಿಯೇಟೆಡ್ ಇರುವಂಥ ಲೈಸೆನ್ಸ್ ಇರುವಂಥ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳನ್ನು ಬಳಸೋದ್ರಿಂದ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡೋದ್ರಿಂದ ನಮಗೆ ಸೇಫ್ ಇರುತ್ತೆ. ಆ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತಿರುವಂತಹ ಒಂದು ಆ್ಯಕ್ಟ್ ಏನಾಗಿರುತ್ತೆ, ಪ್ರೊಟೆಕ್ಷನ್ ಫಾರ್ ಟ್ರಾನ್ಸಾಕ್ಷನ್. ಈ ಒಂದು ಟೆಕ್ನಾಲಜಿಗಳನ್ನು ಬಳಸ್ತಿರೋದ್ರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದಾದರೆ, ನಮಗೆ ನೆಕ್ ಪೇಯ್ನ್ ಬರೋದಾಗಲಿ, ಬಾಡಿ ಪೇಯ್ನ್ ಬರೋದಾಗಲಿ, ಅಥವಾ ಕಣ್ಣಿನ ದೃಷ್ಟಿ ಕಡಿಮೆ ಆಗೋದಾಗಲಿ, ಮತ್ತು ಫಿಂಗರ್ ಪೇಯ್ನ್ ಬರೋದಾಗಲಿ, ಮೆಂಟಲ್ ಮತ್ತು ಎಮೋಷ್ನಲ್ ಮೇಲೆ ಇಂಪ್ಯಾಕ್ಟ್ ಆಗೋದಲ್ಲಿ, ಹೀಗೆಲ್ಲ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದು ಯೂಸಿಂಗ್ ಟೆಕ್ನಾಲಜಿ ಮೇ ಇಂಪ್ಯಾಕ್ಟ್ ಆನ್ ಹೆಲ್ತ್ ಆಗಿರುತ್ತೆ. ಇದಿಷ್ಟು ಚಾಪ್ಟರ್ 11ನ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಮತ್ತು ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ, ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.